ನಿಮ್ಮಿ ನಿಮ್ಮಿ ಅಯ್ಯೋ ಬಾ ಬಾ ಕುಂತ್ಕ ಬಾ ಕುಂತ್ಕ ಕುಂತ್ಕ. ನಿಮ್ಮಿ ನಿನ್ನಿಂದನೇ ಎಲ್ಲ ಸತ್ಯನೂ ಗೊತ್ತಾಗಿತ್ತು. ನನ್ನ ಗಂಡ ಇನ್ನೊಂದು ಮದುವೆ ಆಗಿರೋದು ಎಲ್ಲ ನಿಜನೇನೆ, ಎಲ್ಲ ಒಪ್ಕೊಂಡ. ಆದರೆ ಏನು ಮಾಡೋದು, ವಾಪಸ್ ಹೋಗೋಣ ಅಂತ ಹೊರಟಿದ್ದೆ. ಆದರೆ ವಾಪಸ್ ಹೋಗೋಕ್ಕೆ ಏನು ಮಾಡೋಣ, ನಮ್ಮ ಅಪ್ಪ ಬೇಜಾರು ಮಾಡ್ಕೊತಾರೇನೋ, ಮೊದಲೇ ಹಾರ್ಟ್ ಪ್ರಾಬ್ಲಮ್ ಅಲ್ವಾ, ಸುಮ್ಮನೆ ಅದೇ. ಇಲ್ಲಿ ನೋಡಿದ್ರೆ ಮನೆಗೆ ನೋಡಿದ್ರೆ ಎಲ್ಲರೂ ಸುಮ್ಕೆನೇ ಹಿಂಸೆ ಕೊಡ್ತಾರೆ, ಅದು ಮಾಡು ಇದು ಮಾಡು ಅಂತ. ನನ್ನ ಮನಸ್ಸಿಗಂತೂ ಎಷ್ಟು ಬೇಜಾರಾಗ್ಬಿಟ್ಟೈತೆ ನನಗೆ ಅಂತ ಹೇಳಿದ್ರೆ, ನನ್ನ ಕೈಲಂತೂ ಆಗ್ತಾನೇ ಇಲ್ಲ ನನಗೆ ಇವ್ರ ಜೊತೆ ಇರೋಕ್ಕೆ. ಆ ಬಂಗಾರಮ್ಮನ ಮಗಳು, ಹಾಂ, ಅಯ್ಯೋ ದೇವ್ರೆ. ಏನು ನೀ ಸುಮ್ಮನೆ ಇರ್ತೀಯ ನೀನು? ಹಾಂ, ಬಂಗಾರಮ್ಮನ ಮಗಳು ಏನಂತಾರೆ, ಇವನಂದ್ರೆ ಸುಮ್ಕಿರ್ತೀಯಾ? ಇರೋ ಕಾಫಿ ಕಬಿಟ್ಟು ಬರ್ತೀನಿ, ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಬಿಸಿ ಬಿಸಿಯಾಗಿ ಮಾತಾಡೋಣ. ಲೇ ಬಂಗಾರಿ, ನಿನ್ನಜ್ಜಿ ನನ್ನ ಎಷ್ಟೆಷ್ಟು ಆಟಾಡಿಸ್ಬಿಟ್ಟಿದ್ಯಲ್ವ ನೀನು, ನನಗೆ ಹೊಸಿ ಟಾರ್ಚರ್ ಕೊಟ್ಟಿದ್ಯಾ ನೀನು. ಹಾಂ, ಅವಮಾನ ಮಾಡಿದ್ಯಾ. ನಮ್ಮ ಅಕ್ಕನ ಹತ್ರ ಎಲ್ಲ ನನ್ನ ಮಾನ ಮರ್ಯಾದೆ ಕಳೆದಿದ್ಯಾ, ನಮ್ಮ ಅಮ್ಮನ ಹತ್ರನೂ ನನ್ನ ಮಾನ ಮರ್ಯಾದೆ ಕಳೆದಿದ್ಯಾ. ಈಗಿರೋದು ನಿನಗೆ ಮಾರಿ ಹಬ್ಬ. ಈಗ ನೀನು ನನ್ನ ಕೈಯಲ್ಲಿ ತಗ್ಲಾಕೊಂಡಿದ್ಯಾ. ಈಗ ನೋಡು ನಿನಗೆ ಏನು ಮಾಡ್ತೀನಿ ಅಂತ. ಅಲ್ಲ, ನನ್ನ ಫ್ರೆಂಡ್ ಜೀವನದಾಗೆ ಆಟ ಆಡೋಕ್ಕೆ ಬೇರೆ ಹೋಗ್ಬಿಟ್ಟಿದ್ಯಲ್ಲ. ಓಹೋ, ಬಂಗಾರಮ್ಮನ ಮಗಳು ನಂದೇಲಿಕ್ಲಿ ಅಂತ ಇನ್ನೂ ಶಾನೆ ಆಟ ಆಡ್ತಾವಳೆ. ಮಾಡ್ತೀನಿ. ನಾನಕ್ಕ ಫಿಟ್ಟಿಂಗಿಗೆ ನನ್ನ ಫ್ರೆಂಡನ್ನ ಹೆಂಗೆ ರೆಡಿ ಮಾಡಿ ಕಳಿಸ್ತೀನಿ ಅಂದರೆ ಒಬ್ಬೊಬ್ರಿಗೂ ಐತೆ. ಯಾಕೆ ಎಲ್ಲ ಮೋಸನೂ ನನಗೆ ಆಗ್ತೈತೆ? ನಾನೇನಂತ ಪಾಪ ಮಾಡಿದ್ದೀನಿ, ಆದ್ರೂ ಎಲ್ಲರೂ ನನಗೇ ಮೋಸ ಮಾಡ್ತಾರೆ, ಎಲ್ಲರೂ ನನಗೇನೇ ಬೇಜಾರು ಮಾಡ್ತಾರೆ, ಎಲ್ಲರೂ ನನಗೆ ಹರ್ಟ್ ಮಾಡ್ತಾರೆ. ನಾನು ಎಲ್ಲರೂ ಸುಲಭವಾಗಿ ನಂಬ್ತೀನಲ್ಲ, ಅದಕ್ಕೆ ಎಲ್ಲರೂ ನನಗೆ ಇಷ್ಟೊಂದು ಮೋಸ ಮಾಡ್ತಾರೆ ಅಂತ ಅನ್ನಿಸ್ತೈತೆ. ಈಗ ಏನು ಮಾಡಲಿ ನಾನು? ಹಾಂ, ಸರಿ ಇರು, ಇವಳ ಹತ್ರ ಕೇಳೋಣ. ನಿಮ್ಮಿ ಸಖತ್ತು ಸ್ಟ್ರಾಂಗ್ ಅವಳೆ, ಏನಾದರೂ ಐಡಿಯಾ ಕೊಡ್ತಾಳೆ. ಅಯ್ಯೋ, ನೀನು ಬೇಜಾರು ಮಾಡ್ಕೊಳ್ಳೋದು ಬಿಟ್ಟು ಕಾಫಿ ಕುಡಿ ತಕ ನೀನು. ಅಯ್ಯೋ, ನಿನ್ಗೆ ಏನು ಪ್ರಾಬ್ಲಮ್ ಐತೆ ಹೇಳು, ನಾನು ಪ್ರಾಬ್ಲಮ್ಗೆಲ್ಲ ಸೊಲ್ಯೂಷನ್ ಹೇಳ್ತೀನಿ. ಎರಡ ನಿಮ್ಮಿ ನನ್ನ ಪ್ರಾಬ್ಲಮ್ಮು ಏನಂತ ಹೇಳು, ಒಂದೊಂದಕ್ಕೂ ಪಟ ಸೊಲ್ಯೂಷನ್ ಕೊಡ್ತೀನಿ. ನನ್ನ ಗಂಡ ಇನ್ನೂ ಡೈವರ್ಸು ತಗೋತೀನಿ ಹಂಗೆ ಹಿಂಗೆ ಅಂತ ಹೇಳ್ತಾವನೆ. ಇನ್ನು ಡೈವರ್ಸ್ ಅದು ಯಾವಾಗ ತಗೊಂತಾನೇನೋ ಗೊತ್ತಿಲ್ಲ. 15 ದಿನ ಟೈಮ್ ಕೊಟ್ಟಿದ್ದೀನಿ ಡೈವರ್ಸ್ ತಗೊಳಕ್ಕೆ ಅಂತ ಹೇಳಿ. ನಮ್ಮ ಬಂಗಾರಮ್ಮ ಅವಳಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ಹೇಳ್ತಾಳೆ, ತಿಂಡಿ ಮಾಡು, ಅದು ಮಾಡು ಇದು ಮಾಡು ಅಂತ. ಮಗಳು ಮಾತ್ರ ಮೆರ್ಕೊಂಡು ಓಡಾಡ್ತಾ ಇರ್ತಾಳೆ ನೋಡು. ಈಗ ಬಂಗಾರಮ್ಮ ಅಡುಗೆ ಮಾಡು ಅಂತ ಹೇಳ್ತಾಳಲ್ಲ, ಅವಾಗ ಏನನ್ಬೇಕು ಗೊತ್ತಾ? ನಾನು ಯಾಕೆ ಮಾಡಲಿ ಅಡುಗೆನ? ನಾನು ಮಾಡಲ್ಲ, ಬೇಕಾದ್ರೆ ನೀನು ಮಾಡ್ಕೊಳ್ಳಲೇ ಅಂತ ಅನ್ನು. ಅಯ್ಯೋ, ಹಂಗಂದ್ರೆ ಏನು ಜಗಳ ಆಗಲ್ವಾ? ಆಗಬೇಕು, ಜಗಳ ಆಗಬೇಕು ಅಂತ ತಾನೇ ಹೇಳ್ತಿರೋದು ನಾನು. ಆಗ್ಬೇಕು ಜಗಳ, ಅವಾಗೇನೇ ನಿನ್ನ ಗಂಡ ನಿನ್ನ ಪರ ಬತ್ತಾನ, ಅವಳ ಪರ ಓದಾನ ಅಂತ ಗೊತ್ತಾಗೋದು. ನಿನ್ಗೇನು ಗೊತ್ತಾಗಲ್ಲ, ನೀನು ಜಗಳ ಮಾಡಬೇಕು. ಬೆಳಗ್ಗೆ ತಿಂಡಿ ಮಾಡು ಅಂತ ಹೇಳ್ತಾಳಲ್ಲ, ಅವಾಗ ಸರಿಯಾಗಿ ನಾನು ಮಾಡಲ್ಲ, ಹೋಗಲೆ ಅಂತ ಅನ್ನು. ಹೌದಾ? ಯಾಕೆ ಎದ್ರುಕಂತೀಯ? ನಿನ್ಗೇನು ಕಮ್ಮಿ ಆಗೈತೆ? ನಿಮ್ಮ ಅಪ್ಪನ ಮನೆಗೆ ಏನು ಕಡಿಮೆ ಆಗೈತೆ? ಏನು ಕಮ್ಮಿ ಇಲ್ಲ ತಾನೆ, ಮತ್ತೆ ಯಾಕೆ ತಲೆ ಕೆಡ್ಸ್ಕೊಂತೀಯ? ಡೈರೆಕ್ಟಾಗಿ ಹೇಳಿ ನೀನು, ಅಷ್ಟೇ. ಸರಿ ನೋಡೋಣ. ನಾಳೆ ಬೆಳಗ್ಗೆ ನನಗೇನಾದರೂ ಅಡುಗೆ ಮಾಡು ಅಂತ ಹೇಳಿದ್ರೆ ಹಿಂಗೆ ಸರಿಯಾಗಿ ಮಾಡ್ತೀನಿ. ಮತ್ತು ನಾನು ಒಡವೆ ಎಲ್ಲನೂ ಇಸ್ಕೊಂಡ್ಬಿಟ್ಟವಳೆ. ಅದೇನು ದೊಡ್ಡರೋಗನೋ ಗೊತ್ತಿಲ್ಲ. ಅವಳಲ್ಲ ನನ್ನ ಸೌತಿ, ಅವಳು ನಾನು ಒಡವೆ ಹಾಕ್ಕೊಂಡು ನೀಟಾಗಿ ಅಳ್ಳಾಡ್ತಾಳೆ. ಊರೆಲ್ಲ ಒಂದು ರೌಂಡ್ ಹೊಡ್ಕೊಂಬರೋದು. ನನಗೊಂದಿನ ಚಂದ 2 ದಿನ ಚಂದ, ಸಖತ್ತು ಬೇಜಾರಾಗ್ತೈತೆ. ಆದ್ರೂ ಕೇಳಿದ್ರೆ ಏನು ಅನ್ಕೊಂತಾಳೋ ಅಂತ ನಾನೇ ಸುಮ್ಮನೆ ಇದ್ದೀನಿ. ಅಯ್ಯೋ, ನಿನಗೆ ಬರಬಾರ್ದು ಏನು ಬಂದ್ರೆ ನಿಂಗೆ ದೊಡ್ಡರೋಗ, ನಿಂಗೆ ಹಂಗೆ ಯಾಕೆ ಸುಮ್ಮನೆ ಬಿಡ್ತೀಯಾ? ಬೀದಿನಾಗ ಮರ್ಯಾದೆ ಕಳಿಬೇಕು ಅವ್ರದ್ದೆಲ್ಲನೂ. ನಿನಗೆ ಗೊತ್ತಿಲ್ಲ ಅವ್ರು ಎಂಥವ್ರು ಅಂತ ಊರಾಗ ಹೋಗಿ ಕೇಳು, ಅವ್ರು ಇಷ್ಟನೇ ಹೇಳ್ತಾರೆ. ಅವ್ರು ಏನು ಅವ್ರು ಎತ್ತ ಅಂತ ಹೇಳ್ಬಿಟ್ಟು ಅವ್ರು ಇಷ್ಟುದ್ದ ಹೇಳ್ತಾರೆ ಅವರೆಲ್ಲನೂ. ಅದೆಲ್ಲ ನಿನಗೆ ಬೇಕಾ? ನೋಡು, ನಾನು ಹೇಳೋದನ್ನು ಕೇಳಿಸ್ಕ. ಅವಳು ಎಲ್ಲಿ ಒಡವೆ ಹಾಕೊಂಡ್ರೆ ನಿನ್ನ ಕಣ್ಣು ಬೀಳ್ತದೋ ಅಲ್ಲಿ 4 ಬಾರಿಸಿ, ನನ್ನ ಒಡವೆ ಯಾಕೆ ಹಾಕೊಂಡು ಹೋಗ್ತಾ ಇದೆಯಾ, ಬಿಚ್ಚಲೆ ಅಂತ ಹೇಳ್ಬಿಟ್ಟು ನೀನು ಮಾತಾಡಬೇಕು. ಏನು ಅಷ್ಟೊಂದು ಜೋರಾಗಿ ಸುಮ್ಮನಂಗಂದ್ರೆ ಚೆನ್ನಾಗಿರ್ತೈತಾ? ನೋಡು, ನಾನು ಹೇಳೋದು ಕೇಳಿದ್ರೆ ನೀನು ಸಂಸಾರ ಉಳಿತೈತೆ. ನಾನು ಹೇಳಿದ್ ನೀನ ಕೇಳಲಿಲ್ಲ ಅಂದರೆ ಡೈವರ್ಸು ಕೊಡಲ್ಲ ಅವಳಿಗೆ, ಜೊತೆಗೆ ಅವಳು ಸೇವೆ ಮಾಡ್ಕೊಂಡು ಸಾಯ ತನಕ ಬಿದ್ದಿರ್ಬೇಕಾಯ್ತದೆ. ಅಯ್ಯೋ ಬೇಡಪ್ಪ, ಬೇಡ ಅಂತ ತಪ್ಪೆಲ್ಲನೂ ನಾನು ಮಾಡಲ್ಲ. ನನ್ನ ಜೀವನನೇ ಮುಖ್ಯ ನನಗೆ. ಈಗ ನಾನು ಏನೇನು ಹೇಳ್ಕೊಡ್ತೀನೋ ಅದನ್ನೇ ಮಾಡು. ನಾಳೆಯಿಂದ ತಿಂಡಿ ಮಾಡಬೇಡ, ನಾಳೆಯಿಂದ ಅಡುಗೆ ಮಾಡಬೇಡ, ನಾಳೆಯಿಂದ ಅವ್ರು ಹೇಳಿದ ಕೆಲಸ ಏನೂ ಮಾಡಬೇಡ. ಸುಮ್ಮನೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕುಂತ್ಕ. ಬೆಳಿಗ್ಗೆ ಬಂದು ಕೆಲಸ ಹೇಳಿದಾಗ ಆವಾಜ್ ಹಾಕು.
ನಿನ್ನ ಸೀರೆ ನಿನ್ನ ಬಟ್ಟೆ ಏನಾದ್ರು ಮುಟ್ಟಕ್ಕೆ ಬತ್ತಾಳ ಆ ಬಂಗಾರಮ್ಮನ ಮಗಳು? ಒಂದೇ ಮಾತು, ಏಯ್ ಇಕ್ಕೆಲೇ ನನ್ನ ಬಟ್ಟೆ ಯಾಕೆ ಮುಟ್ತೀಯಾ ಹಿಂಗೆ ಅನ್ನು, ಸರಿನಾ? ಹೆಂಗಿದ್ರು ಮನೆ ನಿನ್ನ ಹೆಸರಿನಾಗೈತಿ ಅಂತ ಹೇಳಿದ್ಯಾ, ಇದಕ್ಕೆಲ್ಲ ಯಾಕೆ ಹೆದರ್ಕೋಬೇಕು? ನಿಮ್ಮಪ್ಪ ಸಾವ್ಕಾರ, ನಿನಗೇನು ಕಷ್ಟ ಆಯ್ತದೆ ಹೇಳು? ನಾನು ನಮ್ಮ ಡೂಪ್ಲೆಕ್ಸ್ ಮನೆ ಕಟ್ಟಕ್ಕೆ ಒದ್ದಾಡ್ತಿದ್ದೀನಿ, ನಮ್ಮಮ್ಮ 10 ರೂಪಾಯಿ ಸಹಾಯನೂ ಮಾಡ್ತೀರಾ, ನಿಮ್ಮ ಅಪ್ಪ ಮನೆಯೇ ಕೊಡ್ಸೈತಿ ಅಂದರೆ ನೀನು ಖುಷಿ ಪಡ್ಬೇಕೆ? ನೀನು ಹೆದರ್ಕೋಬಾರ್ದು ಇವ್ರಿಗೆಲ್ಲನೂ. ಈಗ ಹೆಂಗಿರ್ಬೇಕು ಅಂದರೆ ಧೈರ್ಯವಾಗಿರು. ಹಂಗೇನ ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದ್ರೆ ನಾನಿಲ್ವಾ, ನಮ್ಮ ಅಂತಕ್ಕೆ ಬಂದ್ಬಿಡು, ನಾನು ನೋಡ್ಕೊತೀನಿ ಎಲ್ಲನೂ. ಏನೋ ನಿಮ್ಮಿ, ನನಗಂತೂ ನಿನ್ನ ಮಾತುಗಳು ಕೇಳಿದ್ರೇ ನನಗಂತೂ ಪೂರ್ತಿ ಧೈರ್ಯ. ನನಗೆ ಎಷ್ಟು ಚೆನ್ನಾಗಿ ಹೇಳ್ತೀಯ ನೀನು. ನಾನೊಂಥರ ಪೆದ್ದಿ ಥರ ಇದ್ಬಿಡ್ತೀನಿ, ನನಗೆ ಧೈರ್ಯ ಸ್ವಲ್ಪ ಕಡಿಮೆ. ಆದರೆ ಯಾರಾದರೂ ಹಿಂಗೆ ಹುಮ್ಮಸ್ಸಾಗಿ ಹೇಳ್ಬಿಟ್ರೆ ನನಗಂತೂ ಫುಲ್ ಖುಷಿ ಆಗ್ತೈತೆ. ನನ್ನ ಗಂಡಂಗೆ ಸರಿಯಾಗಿ ಹಿಡ್ಕೊಂಡು ಸರಿಯಾಗಿ 4 ಬಾರಿಸಿದ್ದೀನಿ ಗೊತ್ತಾ ಮೊನ್ನೆ, ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ? ಹಾಂ, ಹಾಗೇನೆ. ಇವಾಗೂ ನಿನ್ನ ಧೈರ್ಯ ತುಂಬಿದೆಯಾ ತಾನೆ? ನೋಡ್ತಾ ಇರು, ಹೋಗಿ ಹೆಂಗೆ ಆವಾಜ್ ಆಗ್ತೀನಿ ಅಂತ ಹೇಳಿ. ಇನ್ಮೇಲೆ ಯಾರಿಗೂ ಹೆದರ್ಕೊಳ್ಳಲ್ಲ ನಾನಂತೂ. ಯಾರಿಗೂ ಹೆದರ್ಕೋಬೇಡ. ಅಂಥ ಪರಿಸ್ಥಿತಿ ನಾನು ಬಂದರೆ ನಿನ್ನ ಫ್ರೆಂಡ್ ನಾನಿಲ್ವಾ, ಇಲ್ಲ ಬಂದುಬಿಡು, ಸರಿನಾ? ಈಗ ನಾನು ಹೇಳ್ದಂಗೆ ಮಾಡಿ ನೀನು ಸಂಸಾರ ಉಳಿಸ್ಕೊ ಹೋಗಿ. ನಮ್ಮ ಮನೆಗೆ ಎಷ್ಟೋ ಜನ ನನ್ನ ಮಾತೆ ಕೇಳ್ತಾರೆ, ಎಷ್ಟೊಂದು ಜನ ಸಂಸಾರ ಉಳಿಸಿದ್ದೀನಿ ಗೊತ್ತಾ ನಾನು? ನಿಂದಿನಿ ಯಾವ ಲೆಕ್ಕ? ಅದ್ರಾಗ ಬಡ್ಡಿ ಬಂಗಾರಮ್ಮನ ಸವಾಸ ನಿನಗೆ ಗೊತ್ತಾಗ್ತೈತೆ ಹೋಗು. ನಾನು ಎಂಥ ಒಳ್ಳೆ ಸೊಲ್ಯೂಷನ್ ಕೊಟ್ಟೆ ಅಂತ ನೀನೇ ಅನ್ಕತಿ. ಯಾವಾಗ ಬಂದ್ಬಿಟ್ಟು ನಾನು ಕಾಲಿಗೆ ಬೀಳ್ತೀಯ, ಲೇ ನಿಮ್ಮಿ ಎಂಥ ಸೊಲ್ಯೂಷನ್ ನನಗೆ ಕೊಟ್ಟಲೇ ನಿಮ್ಮಿ ಅಂತ. ಸರಿ ಸರಿ ಆಯಿತು, ನೋಡೋಣ ಎಂಥ ಸೊಲ್ಯೂಷನ್ ಕೊಟ್ಟೆ ಏನು ಅಂತ ಹೇಳ್ಬಿಟ್ಟು ನೋಡೋಣ ಬಿಡು, ಮುಂದೆ ಗೊತ್ತಾಗ್ತೈತೆ. ಸರಿ ಸರಿ ಆಯ್ತಾಯ್ತು. ಆರಾಮಾಗಿ ಹೋಗಿ ನಾನು ಹೇಳ್ದಷ್ಟು ಮಾಡಿ ನೀನು ಸಂಸಾರ ಉಳಿಸ್ಕ. ನಾನು ಏನಾರ ಒಂದು ಬಿಸ್ನೆಸ್ಸೋ ಇಲ್ಲ ಏನಾರ ಕಷ್ಟಪಡ್ಬೇಕು. ನಾನು ನಾನು ಜೀವನದಾಗ ಹಿಂಗೆ ಇರೋಕ್ಕಾಗಿಲ್ವಲ್ಲ. ನೀವು ಅಪ್ಪ ಸಂಪಾದನೆ ಮಾಡೈತಿ, ನಾನಂತೂ ನಮ್ಮ ಮನೆಗೆ ಏನು ಸಂಪಾದನೆ ಮಾಡಿಲ್ಲ. ಈಗೆಲ್ಲ ಮಾಡ್ಕೋಬೇಕಲ್ವ, ಮಾಡ್ಕೊತೀನಿ, ಸರಿನಾ? ನೀನು ಇವಾಗ ಆರಾಮಾಗಿ ನೀನು ಹೋಗು, ಏನು ತಲೆ ಕೆಡಿಸ್ಕೊಬೇಡ ನೀನು. ನಾನು ಹೇಳ್ದಷ್ಟು ಮಾಡಿ ನೀನು ಸಂಸಾರ ಉಳಿಸ್ಕೊ ಹೋಗು. ಆಯಿತು ಬಿಡೆ, ಇನ್ನೇನಕ್ಕೂ ಹೆದರ್ಕೊಳ್ಳಲ್ಲ. ನನ್ನ ಗಂಡರನ್ನ ಇನ್ನೊಂದ್ಸಲ ಅವಳು ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಕರೀಲಿ, ತೆಗೆದು 4 ಬಾರಿಸ್ತೀನಿ ಅಷ್ಟೇ, ಕಳ್ಸಲ್ವೇ ಅಂತ ಹಿಂಗೆ ಹೇಳ್ತೀನಿ. ಇದು ಆವಾಜ್ ಹಾಕೋದು ಅಂದರೆ ಹಿಂಗಾಕೆ ನೀನು ಸಂಸಾರ ಯಾಕೆ ಉಳಿಯಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಈ ನಿಮ್ಮಿ ಹೇಳಿರೋದು ಯಾವತ್ತೂ ಸುಳ್ಳಾಗಲ್ಲ. ಈ ನಿಮ್ಮಿ ಹೇಳಿರೋದು, ಈ ನಿಮ್ಮಿ ಯಾವತ್ತೂ ನೀನು ಒಳ್ಳೇದಕ್ಕೇನೆ ಈ ನಿಮ್ಮಿ ಹೇಳೋದು. ಸರಿ ಕಣೆ, ಆಯ್ತು, ಈಗ ಹೊಸಿ ಧೈರ್ಯ ಬಂತು. ಸರಿ, ನಾನು ಮನೆಗೆ ಹೋಗ್ತೀನಿ. ಅಲ್ಲೇನು ನಡೀತಾ ಇದೆ ಅಂತ ನನಗೆ ಗೊತ್ತಾಗಬೇಕಲ್ವಾ? ಸರಿ ಸರಿ ಹೋಗು ಹೋಗು. ಹೇ ಬಂಗಾರಮ್ಮ, ಕುಂತ್ರು 4 ಕೇಟು ನಿಂತ್ರು 4 ಕೇಟು, ಎಲ್ಲರೂ ಸರಿ 4 ಬಾರಿಸ್ತಿದ್ರೆ ನಿನಗೆ ಆವಾಗ ಬುದ್ಧಿ ಬರ್ತೈತೆ. ನೀನು ಸೊಸೆನೇ ಬಾರಿಸಿದ್ರೆ ಇನ್ನೂ ಚೆನ್ನಾಗಿ ಬುದ್ಧಿ ಬರ್ತೈತೆ. ಲೇ ಮನಿಯಾಳಿ, ಅವಳು ಹೆಂಗೋ ಮರ್ಯಾದಿನ ಸಂಸಾರ ಮಾಡ್ಕೊಂಡು ಹೋಯ್ತಾವಳೆ, ಕಷ್ಟನೋ ಸುಖನೋ. ನೀನು ಹಾಳು ಮಾಡ್ತಾ ಇದೆಯಲ್ಲ ಎಲ್ಲನೂ. ಹೆಂಗ್ ಸಂಸಾರ ಮಾಡ್ತಾವಳು ಅವಳು? ಅದು ಇದು ಆಳ ಮುಳ ಹೇಳ್ಕೊಟ್ಬಿಟ್ಟು ಏನು ಸಂಸಾರನ ಯಾಕೆ ಕೊಡಿಸ್ಬೇಕು ಅನ್ಕೊಂಡಿದ್ಯಾ ಏನು? ರೀ, ನಾನು ಸಂಸಾರ ಉಳಿಯೋ ಕೆಲಸನ ಮಾಡಿದ್ದೀನಿ ಬಿಟ್ರೆ ಹಾಳು ಮಾಡೋ ಕೆಲಸ ನಾನು ಯಾವತ್ತೂ ಮಾಡಿಲ್ಲ, ಮುಂದೆ ಮಾಡೋದೂ ಇಲ್ಲ. ಈಗ ಹೇಳ್ಕೊಟ್ರದೆಲ್ಲ ಇನ್ನೇನು ಅವಳಿಗೆ? ಹೆಂಗೋ ತೊಗಿ ಬೊಗಿ ಸಂಸಾರ ಮಾಡ್ಕೊಂಡು ಹೋಯ್ತಾ ಇದ್ಲು, ನೀನು ಇಂಥವೇನೇ ಹೇಳ್ಕೊಡೋದು. ಅಯ್ಯೋ ನನ್ನ ಕರ್ಮ. ನೀ ಸುಮ್ಮನೆ ಹೋದ್ರೆ ನಿಮ್ಗೇನು ಗೊತ್ತಾಗಕ್ಕಿಲ್ಲ. ನಿಮಗೆ ಹೂ ಕಣಮ್ಮ, ನಂಗೆ ಏನು ಗೊತ್ತಾಗಕ್ಕಿಲ್ಲ. ನಿಂಗೆ ಬಲ್ ಚೆನ್ನಾಗಿ ಗೊತ್ತಾಗ್ತದಲ್ಲ ಸಂಸಾರ ಉದ್ಧಾರ ಮಾಡ್ತಾಳಂತೆ. ನಮ್ಮ ಸಂಸಾರನೇ ಹಾಳು ಮಾಡಿ ಇಕ್ಕವಳಿಲ್ಲಿ. ಅಯ್ಯೋ.